ಅಪ್ಪ 100 ರೂಪಾಯಿ ದುಡಿಯುವಾಗ ಹೊಟ್ಟೆ ಬಟ್ಟೆಗೆ ಕಮ್ಮಿ ಇರಲಿಲ್ಲ, ನೆಮ್ಮದಿಗೆ ಕೊರತೆ ಇರಲಿಲ್ಲ. ಇನ್ನೊಬ್ಬನ ಆದಾಯ ನೋಡಿ ಹೊಟ್ಟೆ ಉರಿತಾ ಇರಲಿಲ್ಲ. ಅಪ್ಪನ ದುಡಿಮೆಯ 10 ಪಟ್ಟು ದುಡಿದರು. ಈಗ ಸಾಲದಿಂದ ಮುಕ್ತಿ ಇಲ್ಲ. ಕೋಟಿ ದುಡಿದವನಿಗೂ ಬಂಗಲೆ ಕಟ್ಟಿದವನಿಗೂ ನೆಮ್ಮದಿಯ ನಿದ್ದೆ ಇಲ್ಲ. ಕಿಲೋಮೀಟರ್ ದೂರ ನಡೆದುಕೊಂಡು ಹೋಗ್ತಾ ಇದ್ದ ಕಾಲದಲ್ಲಿ ಸಮಯಕ್ಕೇನೂ ಬರವಿರಲಿಲ್ಲ. ಸಂಬಂಧಿಕರು ಸ್ನೇಹಿತರನ್ನ ಮಾತನಾಡಿಸಲು ಸಮಯದ ಕೊರತೆ ಇರಲಿಲ್ಲ. ರಸ್ತೆಗಳು ಚತುಷ್ಪಥ ಆದರೂ, ವಾಹನದ ವೇಗ 120 ದಾಟಿದರೂ ಯಾರಿಗೂ ಪುರುಸುತ್ತಿಲ್ಲ. ಎದುರು ಕಂಡರೂ ಮಾತನಾಡಿಸಲು ಸಮಯ ಸಾಕಾಗುತ್ತಿಲ್ಲ. ತಿನ್ನುವ ಆಹಾರ ತೊಟ್ಟಿ ಸೇರಿದರೂ ಹಸಿದವನಿಗೆ ಉಣಿಸುವವರಿಲ್ಲ. ಮಣ್ಣಿನಲ್ಲಿ ಆಡಿ ಅದೇ ಕೈಯಲ್ಲಿ ಹೊಟ್ಟೆ ತುಂಬಾ ತಿಂತಾ ಇದ್ದ ಕಾಲದಲ್ಲಿ ರೋಗಗಳ ಹೆಸರೇ ಗೊತ್ತಿರಲಿಲ್ಲ. ಆಸ್ಪತ್ರೆಯ ದಾರಿಯೇ ತಿಳಿದಿರಲಿಲ್ಲ. ಬಗೆ ಬಗೆಯ ಕೆಮಿಕಲ್ ಹಾಕಿ ಮೈಕೈ ಶುಚಿಗೊಳಿಸಿದ್ರು. ಅನಾರೋಗ್ಯ ಮಾತ್ರ ತಪ್ತಾ ಇಲ್ಲ. ಔಷಧ ಇಲ್ಲದೆ ದಿನ ಸಾಕ್ತಾ ಇಲ್ಲ. ಹುಲ್ಲು ಮಣ್ಣಿನ ಶೇಖರಣೆಯಲ್ಲಿ ಆಯುಷ್ಯ ಮುಗಿದದ್ದೇ ತಿಳಿಯಲಿಲ್ಲ. ಪಕ್ಕದವನೊಂದಿಗಿನ ಪೈಪೋಟಿಯ ದುಡಿಮೆಯಲ್ಲಿ ಸ್ವಂತಕ್ಕೆ ಬದುಕಲು. जिसके पास भी मन की शक्ति और शरीर की शक्ति है, उसके पास उत्साह, उमंग, साहस ये खुद ब खुद होगा. मैगी खा के और गुटखा खा के उत्साह नहीं पैदा होगा.